ಫೋಟೋ ಸರ್ಕಲ್ಗೆ ಸ್ವಾಗತ. ಇವತ್ತು ಜಾಲ್ ಟೆಸ್ಟ್, ಈ BS3, BS4, BS6 ವೆಹಿಕಲ್ಗಳಿಗೆ ಏನು ಬೇಕಾಗುತ್ತಲ್ಲ, ಸ್ಕ್ಯಾನರ್ ಅಂತ ಹೇಳ್ತೀವಿ, ಲ್ಯಾಪ್ಟಾಪ್ ಅಂತ ಹೇಳ್ತೀವಿ, ಅದರದ್ದು ಇವತ್ತು ನಾವು ನಿಮಗೆ ಚಿಕ್ಕ ಡೆಮೋ ಕೊಡ್ತೀವಿ. ಯಾವ ಥರ ಅದು ಕೆಲಸ ಮಾಡುತ್ತೆ, ಯಾವ ಗಾಡಿಗಳಲ್ಲಿ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ಡೀಟೇಲ್ನ ನಾವು ನಿಮಗೆ ಹೇಳ್ತೀವಿ. ನೋಡಿ, 2020 ಇತ್ತೀಚೆಗೆ ನಮಗೆ ಬರೀ ಈ BS6 ಗಾಡಿಗಳು ಬಂದಿದೆ. ಇನ್ನು ಮುಂದೆ ಸ್ನೇಹಿತರೆ ಈ ಗಾಡಿಗಳು ಲೋಕಲ್ ಗ್ಯಾರೇಜ್ಗಳಿಗೆ ಬರೋ ಎಲ್ಲ ಸಾಧ್ಯತೆಗಳಿದೆ, ಇವಾಗಲೂ ಬರ್ತಾ ಇದೆ. ಈ ಗಾಡಿಗಳು ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಈ ಟೆಕ್ ಟೂಲ್ ಇಲ್ಲದೇ ಕೆಲಸನೇ ಮಾಡೋಕ್ಕಾಗಲ್ಲ. ಇವಾಗಲೂ ಕೂಡ ನೀವು ಕಷ್ಟಪಡ್ತಾ ಇದ್ದೀರಾ, ಯಾರನ್ನೋ ಕರಿತಾ ಇದ್ದೀರಾ, ಯಾರಿಂದನೋ ಚೆಕ್ ಮಾಡಿಸ್ತಾ ಇದ್ದೀರಾ, ಆಮೇಲೆ ಕಸ್ಟಮರ್ ವಿಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಇದೊಂದು ಇದ್ಬಿಟ್ರೆ ಅದಕ್ಕಿಂತ ಒಳ್ಳೆಯ ಅನುಕೂಲತೆ ನಿಮಗೆ ಬೇರೆ ಸಿಗೋದಿಲ್ಲ. ಜಾಲ್ ಟೆಸ್ಟು ಸ್ಪೇನ್ ಕಂಪ್ನಿ ಇದು. ಓಕೆ, ಜಾಲ್ ಟೆಸ್ಟ್ ಅಂತ ಹೆಸರು, ಹುಜಾಲಿ ಕಂಪ್ನಿ ಅದು. ಇದರಲ್ಲಿ ನೀವು ಎಲ್ಲ ಕಮರ್ಷಿಯಲ್ ವೆಹಿಕಲ್ಗಳನ್ನು ಮಾಡ್ಬೋದು, ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ಗಳನ್ನು ಮಾಡ್ಬೋದು, ಆಮೇಲೆ ಆಫ್ ಹೈವೇ ಅಂತಂದರೆ ಈ ಟಾಟಾ ಹಿಟಾಚಿ ಆಮೇಲೆ JCBಗಳೆಲ್ಲ ಬರುತ್ತಲ್ಲ ಅವನು ಮಾಡ್ಬೋದು. ಮಟೀರಿಯಲ್ ಹ್ಯಾಂಡ್ಲಿಂಗ್ ಅಂದರೆ ಇದು ಲಿಫ್ಟು ಆಮೇಲೆ ಇವೆಲ್ಲ ಬರುತ್ತಲ್ಲ ಆ ಗಾಡಿಗಳನ್ನು ಕೂಡ ಮಾಡ್ಬೋದು. ಸದ್ಯಕ್ಕೆ ನಾವು ಕಮರ್ಷಿಯಲ್ ವೆಹಿಕಲ್ ಮಾತ್ರ ನೋಡೋಣ. ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ ಇದು ಕಾಮನ್ ಟೂಲ್. ಇಂಡಿಯಾದಲ್ಲಿ ಬರೋ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ಏನಿದಾರಲ್ಲ ಆ ಗಾಡಿಗಳಿಲ್ಲ. ಟಾಟಾ ಅನ್ಬೋದು, ಅಶೋಕ್ ಲೇಲ್ಯಾಂಡ್, ಐಷರು, ಮಹೀಂದ್ರ, ಭಾರತ್ ಬೆಂಜ್ ಎಲ್ಲ ಗಾಡಿಗಳನ್ನು ಕೂಡ ನಾವು ಇದರಲ್ಲಿ ಮಾಡಬಹುದು. ಓಕೆ, ಈ ಜಾಲ್ ಟೆಸ್ಟಲ್ಲಿ ನಿಮ್ಗೊಂದು ಈ ಟೂಲ್ ಬರುತ್ತೆ ಕಂಪ್ಲೀಟ್. ಇದರಲ್ಲಿ ಕನೆಕ್ಟರ್ ಬರುತ್ತೆ. ಆಮೇಲೆ ಅದಕ್ಕೆ ಬೇಕಾಗಿರೋದು ಇದನ್ನ ಗಾಡಿಗೆ ಯಾವುದೇ ಕಾಮನ್ ಟೂಲ್ ಇದು ಆ್ಯಕ್ಚುಲಿ ಕಾಮನ್ ಒಂದು ಎಲ್ಲ ಗಾಡಿಗಳಿಗೂ ಕೂಡ ಇದನ್ನ ಗಾಡಿ ಕನೆಕ್ಟ್ ಮಾಡ್ಬೋದು. ಆಮೇಲೆ ನಿಮ್ಗೆ ಲ್ಯಾಪ್ಟಾಪ್ ಬೇಕು. ಇದಕ್ಕೆ ಆ ಲ್ಯಾಪ್ಟಾಪಿಗೆ ಇದನ್ನ ಕನೆಕ್ಟ್ ಮಾಡಿ ಇದನ್ನ ಈ ವೈರಿಂದ ಗಾಡಿ ಕನೆಕ್ಟ್ ಮಾಡಿಬಿಟ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ಟೆಕ್ ಟೂಲಿನ ಕೆಲಸ. ಓಕೆ, ಇದು ನೋಡಿ, ಇದು ತುಂಬ ಹಾರ್ಡ್, ಆಮೇಲೆ ಹೇಗೆ ಬೇಕಾಗಿ ನೀವು ಯೂಸ್ ಮಾಡ್ಬೋದು ಇದನ್ನ. ಓಕೆ, ಇದನ್ನ ಗಾಡಿ ಕನೆಕ್ಟ್ ಮಾಡೋಕ್ಕೆ ಇಲ್ಲಿ ನೋಡಿ, ಇದು ಕನೆಕ್ಟರು. ಇದನ್ನ ಈ ಟೆಕ್ ಟೂಲಿಗೆ ಕನೆಕ್ಟ್ ಮಾಡಬೇಕು. ಹೀಗೆ ಇದು ಕಾಮನ್ ಟೂಲ್. ಇದು ಎಲ್ಲಿ ಗಾಡಿ ಎಲ್ಲಿರುತ್ತೆ ಅಂತ ಅನ್ನೋದನ್ನ ನಿಮಗೆ ಸಿಸ್ಟಮ್ ತೋರಿಸ್ಕೊಡತ್ತೆ. ಆ ಪ್ರಕಾರ ಗಾಡಿಗೆ ಕನೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ, ಇದನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀರಾ. ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ರಿ, ಲ್ಯಾಪ್ಟಾಪಲ್ಲಿ ಅಪ್ಲಿಕೇಶನ್ ಆಲ್ರೆಡಿ ಇದೆ. ಇಲ್ಲಿ ನೋಡಿ, ಈ ಅಪ್ಲಿಕೇಶನ್ ನಾವು ನಿಮ್ಗೆ ಡೌನ್ಲೋಡ್ ಮಾಡಿ ಕೊಟ್ಬಿಟ್ಟಿರ್ತೀವಿ. ಇಲ್ಲಿ ಕಾಣುತ್ತೆ ನೋಡಿ. ಆಮೇಲೆ ಅದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಕಂಪ್ಲೀಟ್ ಫಸ್ಟ್ ಸ್ಕ್ರೀನ್ ನಿಮಗೆ ಇದು ಬರುತ್ತೆ. ಇದು ನೋಡಿ, ಕಮರ್ಷಿಯಲ್ ವೆಹಿಕಲ್ ಅಂತ ಇದೆ. ಅದರಲ್ಲಿ ನಿಮಗೆ ದೊಡ್ಡ ಟ್ರಕ್ಗಳನ್ನ ಮಾಡ್ಬೋದು, ಟ್ರೇಲರ್ಗಳನ್ನ ಮಾಡ್ಬೋದು, ಬಸ್ಗಳನ್ನ ಮಾಡ್ಬೋದು, ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್, ಚಿಕ್ಕ ಗಾಡಿಗಳಿಂದ ಹಿಡ್ಕೊಂಡು ದೊಡ್ಡ ಗಾಡಿಗಳವರೆಗೆ ಎಲ್ಲ ಸ್ಕ್ಯಾನಿಂಗ್ಗಳನ್ನು ನೀವು ಮಾಡ್ಬೋದು. ಈಗ ಹಾಗೆ ಲೈಟ್ ಕಮರ್ಷಿಯಲ್ ವೆಹಿಕಲಲ್ಲಿ ಹೋಗೋಣ, ಯಾವ್ಯಾವ ಗಾಡಿಗಳನ್ನ ತೋರಿಸುತ್ತಂತ ನೋಡೋಣ. ಈಗ ನೋಡಿ, ಇದರಲ್ಲಿ ಎಲ್ಲ ಬಂದಿದೆ. ಅಶೋಕ್ ಲೇಲ್ಯಾಂಡ್ ಇದೆ, ಫೋಟಾನ್ ಇದೆ, ಮಹೀಂದ್ರ ಇದೆ, ನಿಸ್ಸಾನ್ ಇದೆ, ಟೊಯೋಟಾ ಇದೆ, ಫೋರ್ಸ್ ಮೋಟರು, ಫೋರ್ಡು, ಟಾಟಾ ಎಲ್ಲ ಗಾಡಿಗಳದನ್ನು ನೀವು ಇದರಲ್ಲಿ ಚೆಕ್ ಮಾಡಬಹುದು. ತುಂಬ ಸಿಂಪಲ್ ಆಗಿರುತ್ತೆ. ಮೊಬೈಲ್ ಯಾರು ಆಪರೇಟ್ ಮಾಡ್ತಾರಲ್ಲ ಅವ್ರಿಗೆ ಇದು ಈಸಿಯಾಗಿ ಗೊತ್ತಾಗತ್ತೆ. ಆಮೇಲೆ ಒಂದ್ಸಾರಿ ಗಾಡಿ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆ ಗಾಡಿಯಲ್ಲಿ ಎಲೆಕ್ಟ್ರಿಕಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಮೆಕ್ಯಾನಿಕಲ್ಗೂ ಕನೆಕ್ಟ್ ಇರುತ್ತೆ. ಆ ಎಲ್ಲ ಕೆಲಸಗಳನ್ನು ಇದರ ಥ್ರೂ ನಾವು ಮಾಡಬಹುದು. ಅಪ್ಲಿಕೇಶನ್ ಇಲ್ಲಿ ಥರ ಬರುತ್ತೆ. ಒಂದು ಕಮರ್ಷಿಯಲ್ ವೆಹಿಕಲ್ ನೋಡೋಣ. ಕಮರ್ಷಿಯಲ್ ವೆಹಿಕಲ್ ನೋಡಿದಾಗ ನಿಮಗೆ ನೋಡಿ ಯಾವ್ದಾವ್ದು ಗಾಡಿ ಬಂದಿದೆ ಅಂತ. ಅಶೋಕ್ ಲೇಲ್ಯಾಂಡ್ ಇದೆ, ಟಾಟಾ ಇದೆ, ಪಿಯಾಜಿಯೋ ಇದೆ, ಟೊಯೋಟಾ ಇದೆ, ಮಹೀಂದ್ರ ಇದೆ. ಇದರಲ್ಲೇ ಜಾಸ್ತಿ ಗಾಡಿಗಳು ಸೇಲ್ ಆಗೋದು. ಓಕೆ, ಇವಾಗ ಅಶೋಕ್ ಲೇಲ್ಯಾಂಡ್ ದೋಸ್ತದ್ದು ನೋಡೋಣ. ಇಲ್ಲಿ ನೋಡಿ, ದೋಸ್ತ್ ಗಾಡಿ ಇದೆ. ಅದರದ್ದು BS6 ಗಾಡಿ ಇದರಲ್ಲಿ ಹೋಗೋಣ. ಇವಾಗ ಟೆಕ್ ಟೂಲ್ ಹಾಕಬೇಕಾಗತ್ತೆ. ನೀವು ಇದನ್ನು ಟೆಕ್ ಟೂಲು ಇದನ್ನು ವೆಹಿಕಲ್ಲಿಗೆ ಎಲ್ಲಿ ಬರುತ್ತೆ ಅಂತ ನೋಡಿದರೆ ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ. ಕ್ಲೋಸ್ ಆಗಿ ನೋಡಿ, ಈ ಕನೆಕ್ಟರ್ ಇದೆಯಲ್ಲ ಇದನ್ನು ಕನೆಕ್ಟ್ ಮಾಡಬೇಕು. ಇಲ್ಲಿ ಸಿಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಎಲ್ಲಿ ಬರುತ್ತೆ ಅದು ಅಂತ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲೇ ಸ್ಟೇರಿಂಗ್ ಕಾಲಮ್ ಪಕ್ಕಕ್ಕೆ ಕನೆಕ್ಟರ್ ಬರುತ್ತೆ. ಅಲ್ಲೇ ಇದನ್ನು ನೀವು ಈ ಕನೆಕ್ಟರನ್ನು ಆ ಪೊಸಿಷನ್ಗೆ ಹಾಕಿದಾಗ, ಈ ಜಾಗದಲ್ಲಿ ಹಾಕಿದಾಗ ಇಲ್ಲಿ ಬರುತ್ತಲ್ಲ, ಇದು ನೋಡಿ, ಇಲ್ಲಿ ಹಾಕಿದಾಗ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡೋಕ್ಕೆ ಶುರು ಮಾಡ್ಕೋಬೇಕು.
ಇಲ್ಲಿ ಸ್ಕ್ಯಾನ್ ಅಂತ ಪ್ರೆಸ್ ಮಾಡಿದಾಗ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಕಾಣುತ್ತೆ ನಿಮಗೆ. ಹಾಗೆ ಇನ್ನೊಂದು ಗಾಡಿ ನೋಡೋಣ. ಟಾಟಾದಲ್ಲಿ ಹೋಗೋಣ. ಟಾಟಾದಲ್ಲಿ ಯಾವುದೋ ಗಾಡಿ ತೊಗೊಳ್ಳಿ. 207 ಏಸು, ಇಂಟ್ರಾ, ಮ್ಯಾಜಿಕ್ಕು ಯಾವುದು ಬೇಕಾದ್ದು. ಓಕೆ, ಏಸಲ್ಲಿ ಹೋಗೋಣ. ಏಸಲ್ಲಿ 3 4 6 ಎಲ್ಲ ಗಾಡಿಗಳಿದೆ. ಓಕೆ, ಇದರಲ್ಲಿ ಹೋಗಿ BS6 ಗಾಡಿಯಲ್ಲಿ ನೋಡೋಣ. ಆಮೇಲೆ ನಿಮ್ಗೆ ಸ್ಕ್ಯಾನರ್ ಎಲ್ಲಿದೆ ಅಂತ ನೋಡೋಣ. ಸ್ಕ್ಯಾನರ್ದು ಪಾಯಿಂಟು ಇದು ಕಾಮನ್ ಆಗಿರುತ್ತೆ ಹೊರಗಡೆನೆ. ಓಕೆ, ಅದನ್ನು ಹಾಕ್ಬಿಟ್ಟು ನೀವು ಸ್ಕ್ಯಾನ್ ಅಂತ ಮಾಡಿಬಿಟ್ರೆ ಕೆಲಸ ಶುರು ಆಗುತ್ತೆ. ಸೊ ಹೀಗೆ ಇದು ತುಂಬ ಸಿಂಪಲ್ ಆಗಿರುವಂಥ ಸಿಸ್ಟಮ್ ಇದೆ. ನೀವು ಆಫೀಸಿಗೆ ಬರ್ಬೋದು, ಇಲ್ಲ ನಾವು ನಿಮ್ಮ ಹತ್ರ ಬರ್ತೀವಿ, ಡೆಮೋ ಮಾಡ್ತೀವಿ. ಟೆಕ್ ಟೂಲ್ ಅಂತಂದ್ರೆ ಡಾಕ್ಟರ್ಗೆ ಒಂಥರ ಸ್ಟೆಥೋಸ್ಕೋಪ್ ಇದ್ದ ಹಾಗೆ. ಇವಾಗ ಇದಿಲ್ಲದೇ ನಿಮ್ಮ ಕೆಲಸ ನಡೆಯಲ್ಲ. ಓಕೆ, ಇದ್ರ ಜೊತೆಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ನಿಮಗೆ ಆಟೋ ಸರ್ಕಲ್ ಬರೀ ಟೆಕ್ ಟೂಲ್ ಮಾತ್ರ ಸೇಲ್ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಆಟೋ ಸರ್ಕಲ್ ಆ್ಯಪ್ ಇದೆ, ಅಪ್ಲಿಕೇಶನ್ನು. ಆ ಅಪ್ಲಿಕೇಶನ್ ನೋಡಿ ಈ ಥರ ಬರುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಮ ಗ್ಯಾರೇಜ್ ಅನ್ನ ಲಿಸ್ಟ್ ಮಾಡ್ತೀವಿ. ಕರ್ನಾಟಕದ ತುಂಬಾ ಈಗ ಕಮ್ಮಿ 1900 ಗ್ಯಾರೇಜ್ಗಳ ಲಿಸ್ಟ್ ಆಗಿದೆ. ಈ ಗ್ಯಾರೇಜ್ಗಳ ಲಿಸ್ಟ್ ಆಗಿ ನೀವು ಈ ಟೆಕ್ ಟೂಲ್ ಜೊತೆಗೆ ಒಂದು ಸ್ಕಿಲ್ ಲೆವೆಲ್ ಡೆವಲಪ್ ಮಾಡ್ಕೊಂಡ್ಬಿಟ್ರೆ ನಾವು ನಿಮ್ಮ ಹತ್ರ ಗಾಡಿಗಳನ್ನ ಕಳಿಸ್ಬೋದು. ತುಂಬಾ ಕಾನ್ಫಿಡೆಂಟ್ ಆಗಿ ಕಸ್ಟಮರ್ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ. ಸೊ ಈ ಕಾರಣಕ್ಕೆ ಏನೇ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂತಂದ್ರೆ ಇದರಲ್ಲಿ ನಂಬರ್ ಹಾಕಿದೀವಿ, ಆ ನಂಬರ್ಗೆ ಕಾಲ್ ಮಾಡಿ. ಆಮೇಲೆ ನಮ್ಮ ಆಫೀಸ್ ರಾಜಾಜಿನಗರ ಬೆಂಗಳೂರಲ್ಲಿದೆ, ಇಲ್ಲಿಗೆ ಬರ್ಬೋದು. ಅಥವಾ ತಮ್ಮ ಜಾಗಕ್ಕೆ ಬಂದ್ಬಿಟ್ಟು ಡೆಮೋ ಏನಾದ್ರು ನೋಡ್ಬೇಕಂತಂದ್ರೆ, ಯಾಕಂದ್ರೆ ಡೆಮೋ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಡೆಮೋ ತೊಗೊಂಡ್ಬಿಟ್ಟು ಟ್ರೈನಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಆ ಟ್ರೈನಿಂಗ್ ಆದಮೇಲೆ ನೀವು ಕೆಲಸ ಶುರು ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.